ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇದ್ದಿದ್ದ ದಿನ ಒಂದು ಕೆಂಪುನಲ್ಲಿ ಮುಗಿಸ್ಕೊಂಡು ಹೋಗಿದೆ. ಒಂದಾದ್ರ ಮೇಲೆ ಒಂದು ಪೆಟ್ಟು ಅಂತ ಹೇಳ್ತಾ ಇದ್ದೀನಲ್ವಾ. ಕಾರಣ ಏನು ಅಂತಂದರೆ, ನೋಡಿ, ಸ್ಟಾಕ್ಸ್ ಇಷ್ಟು ದಿನ ಸ್ಟಾಕ್ಸಿಂದ IT ಸ್ಟಾಕ್ಸ್ಗಳಿಗೆಲ್ಲ ಆಪತ್ತು ಆ ಥರ ಅಂತ ಬರ್ತಾ ಇತ್ತು. ಈಗ ಸ್ಟಾಕ್ಸ್ಗಳಲ್ಲೇ ವ್ಯಾಲ್ಯೂಯೇಷನ್ನ ಕ್ವಶನ್ ಮಾಡೋಕ್ಕೆ ಬಂದಿದ್ದಾರೆ. ಯಾಕೆಂದರೆ ಆಂಥ್ರೋಪಿಕ್ IPO ಬರ್ತಾ ಇದೆ, ಓಪನ್ ಇದು IPO ಬರ್ತಾ ಇದೆ, ಸ್ಪೇಸ್ ಎಕ್ಸ್ IPO ಬಂದೋಯ್ತಲ್ಲ, ಅದನ್ನು ಈ ವಾರನೂ ಮುಂದಿನ ವಾರನೇ ಲಿಸ್ಟ್ ಆಗುತ್ತೇನೋ ಅಂದ್ಕೊಂಡಿದ್ದೆ, ಇಲ್ವಂತೆ. ಆಂಥ್ರೋಪಿಕ್ ಇಂದು ಅಕ್ಟೋಬರ್ ಅಂತೇನೋ ಹೇಳ್ತಾ ಇದ್ದಾರೆ. ಓಪನ್ ಇದಂತೂ ಅಂದರೆ ChatGPT ದಂತೂ ಮುಂದಿನ ವರ್ಷ ಅಂತ ಹೇಳ್ತಾ ಇದ್ದಾರೆ. ಈಗ ಲಾಸ್ಟ್ ವೀಕ್ ಇನ್ನು ಫೈಲ್ ಮಾಡಿದ್ದಾರೆ ಅವರು, ಜೂನ್ 6ನೇ ತಾರೀಕು ಫೈಲ್ ಮಾಡಿದ್ದಾರೆ. ಸೊ ಅದೆಲ್ಲ ಪ್ರಾಸೆಸ್ ಆಗೋಷ್ಟೊತ್ತಿಗೆ ಇನ್ನೂ ಒಂದು 6 ತಿಂಗಳಂತೂ ಮಿನಿಮಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲೇ ಅಂದರೆ ಇನ್ನೂ ಒಂದು 6 ತಿಂಗಳ ಕಾಲ ತನಕ ಈ IT-ನಲ್ಲಿ ಈ ಹಗ್ಗಜಗ್ಗಾಟ ಏನು ನಡೀತಾ ಇದೆ, ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತೆ. ಐ ಥಿಂಕ್ ಆ IPO ಲಿಸ್ಟ್ ಆದಾಗ ಇದು ಬಬಲ್ ಆದರೆ ಅಲ್ಲಿ ಬರ್ಸ್ಟ್ ಆಗುತ್ತೆ. ಇವಾಗ ಸ್ಪೇಸ್ ಎಕ್ಸ್ ಹೇಗೆ ದಿನ ಫ್ರೀ ಫಾಲ್ ಆಗ್ತಾ ಇದೆಯಲ್ಲ ಕೆಳಗಡೆ, ಆ ಥರ ಒಂದು ಬರ್ತಾ ಹೋಗುತ್ತೆ. ನೋಡಿ, ಯಾವ ಕಂಪ್ನಿಗಳು ಕೂಡ ಪ್ರಾಫಿಟಬಲ್ ಆಗಿರುವಂಥ ಕಂಪ್ನಿಗಳಲ್ಲ. ಸ್ಪೇಸ್ ಎಕ್ಸ್ ಆಗಲಿ, ಓಪನ್ ಆಗಲಿ, ಆಂಥ್ರೋಪಿಕ್ ಆಗಲಿ, ಅದರ ವ್ಯಾಲ್ಯೂಯೇಷನ್ ಎಷ್ಟಿದೆ, ಅವ್ರದ್ದು ಪೊಟೆನ್ಷಿಯಲ್ ಅಂತ ಏನು ಎಲ್ಲ ಇನ್ವೆಸ್ಟರ್ಸ್ ನಂಬಿದಾರಲ್ಲ, ಅದು ಅಂದರೆ ಅವರು ಇನ್ವೆಸ್ಟರ್ಸ್ ಅಂದರೆ ಇವಾಗ ಪಬ್ಲಿಕ್ ಆಗಿರೋಕ್ಕಿಂತ ಮುಂಚೆ ಒಂದಿಷ್ಟು ಜನ ಅಲ್ಲಿ ಹೂಡಿಕೆ ಮಾಡಿರ್ತಾರಲ್ವ. ಸೊ ಅದ್ರ ರೈಸ್ ಮಾಡಿ ಅವರು ಆಲ್ಮೋಸ್ಟ್ $1 ಟ್ರಿಲಿಯನ್ ತನಕ ಅವರು ವ್ಯಾಲ್ಯೂಯೇಷನ್ನ ರೀಚ್ ಆಗಿಬಿಟ್ಟಿದ್ದಾರೆ, ವ್ಯಾಲ್ಯೂಯೇಷನ್ ಅಲ್ವಾ. ಸೊ ಆ ಕಾರಣದಿಂದ ತುಂಬ ಹೈಪ್ ಇದೆ. ಸೊ ಆ ಹೈಪ್ ಉಳಿಸ್ಕೊಳಕ್ಕಾಗುತ್ತಾ ಇಲ್ವಾ ಅನ್ನೋದು ಇವಾಗ ಸ್ವಲ್ಪ ಅವರಿಂದನೂ ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗಿ ಮಾತುಗಳು ಬರ್ತಾ ಇರೋಂಥದ್ದು. ಮತ್ತು ಈಗ ಇವತ್ತು ಸೌತ್ ಕೊರಿಯಾ ಮಾರ್ಕೆಟ್ 11% ಬಿದ್ದೋಗಿದೆ ಇವತ್ತು. ನೋಡಿ, 11% ಅಂದರೆ ಏನು, ಸರ್ಕ್ಯೂಟ್ ಹಿಟ್ ಆಗಿತ್ತು, ಲೋಯರ್ ಸರ್ಕ್ಯೂಟ್ ಹಿಟ್ ಆಗಿ ಮತ್ತೆ ಓಪನ್ ಆಗಿ 10% ಆದಮೇಲೆ ಇನ್ನೂ 1% ಬಿದ್ದು ಈ ಥರ ಎಲ್ಲ ಆಗೋಗಿದೆ. ಸೊ ನಮ್ಮದು ಹೇಗಾಗಿದೆ ಅಂತಂದರೆ, ಇಷ್ಟು ದಿನ ಬರ್ತಾ ಇರೋದಕ್ಕೆ IT ಸ್ಟಾಕ್ಸ್ಗಳೆಲ್ಲ ಕಷ್ಟ ಆಗುತ್ತೆ ಇವ್ರಿಗೆ ಏನು ಮಾತಾಡ್ತಿತ್ತು. ಈಗ ಸ್ಟಾಕ್ಸ್ ಕಷ್ಟ ಆಗ್ತಾ ಇದ್ರು ಕೂಡ ನಮ್ಮ IT ಸ್ಟಾಕ್ಸ್ಗಳು ಇವತ್ತು ಅದೇ ಹೇಳ್ತಾರಲ್ಲ, US ಬಿತ್ತು ಅಂದರೆ ನಿನ್ನೆ ನಾವು ರಿಯಾಕ್ಟ್ ಮಾಡ್ತೀವಿ, US ಮೇಲೋದಾಗ ರಿಯಾಕ್ಟ್ ಮಾಡ್ತೀವ ಇಲ್ಲ, ಅದೇ ರೀತಿ ಸ್ಟಾಕ್ಸ್ ಎಲ್ಲ ಮೇಲೋದಾಗ ನಾವು ರಿಯಾಕ್ಟ್ ಮಾಡೋದ್ವ ಇಲ್ಲ, ಬಿದ್ದಾಗ ಮಾತ್ರ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ ಇದೆ ಇಂಡಿಯನ್ ಮಾರ್ಕೆಟು. ಆ ಥರ ಸಿಚುವೇಶನ್ಗೆ ಬಂದಿದೆ. ಆ್ಯಸ್ ಯೂಶುವಲ್ ಇವತ್ತು ತಿರ್ಗಾ TCS ಅಲ್ಲಿ 3.21, ಇನ್ಫೋಸಿಸ್ ಅಲ್ಲಿ 3.39, ವಿಪ್ರೋದಲ್ಲಿ 3.16, ಹೆವಿ ವೇಟ್ ಎಲ್ಲ ಇಂಥ 3% ಬಿದ್ದರೆ ಇನ್ನೇನಾಗುತ್ತೆ. JSW ಸ್ಟೀಲಲ್ಲಿ 3.13%. ಸ್ಟೀಲು ಮತ್ತು IT ಎರಡೂ ಸೆಕ್ಟರ್ ಇವತ್ತು ಬ್ಲಡ್ ಬಾತ್ ಥರ ಆಗೋಯ್ತು ಇವತ್ತು. ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ 3.16, BEL ಅಲ್ಲಿ ಡಿಫೆನ್ಸ್ ಬರೋದು ಎಲ್ಲದೂ ಕೂಡ ಇವಾಗ ಏನು ಶಾಂತಕ್ಕಿತ್ತೆ ಅಂತ ಸದ್ಯಕ್ಕೆ ನಿಂತ್ಕೊಂಡಿದೆಯಲ್ಲ. ಸೊ ಕ್ರೂಡ್ ಕಮ್ಮಿ ಆಗಿದೆ. ಆ್ಯಕ್ಚುಲಿ ಮಾರ್ಕೆಟಿಗೆ ವರದಾನ ಆಗಬೇಕಾಗಿತ್ತು ಈ ಟೈಮು, ಬಟ್ ಅಷ್ಟೊಂದು ಇನ್ನೇನೋ ಒಂದು ಕಾರಣದಿಂದಾಗಿ ಮಾರ್ಕೆಟ್ ಇವತ್ತು ಸ್ಟ್ರಾಂಗ್ ಆಗಿ ಬಂದಿದೆ. ಇವತ್ತು ಒಂದು ಗ್ಯಾಪ್ನ ಫಿಲ್ ಮಾಡಕ್ಕೆ ಹೋಗ್ತೀನಿ ಅನ್ನೋ ಥರ ಒಂದು ದೊಡ್ಡದಾಗಿ ಒಂದು ಕ್ಯಾಂಡಲ್ನ ಮಾಡಿದೆ, ನೋಡೋಣಂತೆ. ಅದೇ ರೀತಿಯಾಗಿ ಟಾಪ್ ಗೇನರ್ ಯಾವುದು ಇವತ್ತು ಹುಡುಕೋದು, ಐ ಥಿಂಕ್ ಫಾರ್ಮಾ ಸೆಕ್ಟರ್, ನಿನ್ನೆನೂ ಅದೇ ಕೂಡ ಕಾಪಾಡಿದ್ದು, ಇವತ್ತು ಕೂಡ ಅದೇನೆ. ಸೊ 1.23% ಸಿಪ್ಲಾದಲ್ಲಿ ಮತ್ತೆ ಅವ್ರದ್ದು ಪ್ರಾಡಕ್ಟ್ ಬರ್ತಾ ಇದೆಯಲ್ಲ, ಸೊ ಅದು ಮೇಲ್ಗಡೆ ಹೋಗಿದೆ. ಇನ್ನೆಲ್ಲದು ಕೂಡ ಇವತ್ತು ಆಲ್ಮೋಸ್ಟ್ ರೆಡ್ಡಲ್ಲೇ ಇತ್ತು. ಅದೇ ರೀತಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರ್ತಾಯಿದ್ರೆ ಇದರಲ್ಲಿ NBFCಗಳು, PSU ಬ್ಯಾಂಕ್ಗಳು, ಜೊತೆಗೆ ಮೆಟಲ್ ಸೆಕ್ಟರ್ಗಳು ಎಲ್ಲದರಲ್ಲೂ ಕೂಡ ಸಿಕ್ಕಾಪಟ್ಟೆ ಇವತ್ತು ಫಾಲ್ ನೋಡೋಕ್ಕೆ ಸಿಕ್ಕಿದೆ. ವೇದಾಂತದಲ್ಲಿ 7.9% ಕರೆಕ್ಷನ್ ಬಂದಿದೆ, ಅದೇ ಇವತ್ತಿನ ಟಾಪ್ ಲೂಸರ್ ಅಂತ ಕಾಣಿಸುತ್ತೆ. ಐ ಥಿಂಕ್ ಝೈಡಸ್ ಲೈಫ್ ಸೈನ್ಸಸ್ ಅಗೇನ್ ಒಂದು ಫಾರ್ಮಸಿ ಕಂಪನಿ 2.46% ಅಪ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ನಿಫ್ಟಿನಲ್ಲಿ ಚಾರ್ಟ್ಸ್ ನೋಡೋದಾದ್ರೆ ಇವಾಗ 24,086 ನಿನ್ನೆ ಇನ್ನೂ ಮಾತಾಡ್ಕೊಂಡಿದ್ವಿ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಏನು ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು, OA ಎಲ್ಲ ಕೂಡ ಆಲ್ಮೋಸ್ಟ್ ಹಾಗೆ ಇದೆ. ಸೊ ಏನು 24,000ದಿಂದ 24,200 ಇದೇ ಥರ ಇರ್ತಾರೆ ಅಂತ ನಾನು ಫಸ್ಟ್ ಹಾಫಲ್ಲಿ ಇದ್ದೆ ಮಾರ್ಕೆಟಲ್ಲಿ, ಆಮೇಲೆ ನಾನು ನೋಡಿಲ್ಲ. ಸೊ ಅದೇ ಸೈಡ್ ವೈಸಲ್ಲಿ ಹಂಗೆ ನಡ್ಕೊಳ್ತಾ ಹೋಗ್ತಾ ಇತ್ತು. ಸೊ ಆಮೇಲೆ ನೋಡಿ, ಮಧ್ಯಾಹ್ನ ಐ ಥಿಂಕ್ 11:30 ಆದಮೇಲಿಂದ ಯಾವ ಥರ ಫಾಲ್ ಬಂದಿದೆ. ಸೊ ಕಂಟಿನ್ಯೂಸ್ ಆಗೋದು FIಗಳು ಬಂದ ಮೇಲೂ ಕೂಡ ಫಾಲ್ ಆಗ್ತಾನೆ ಹೋಯಿತು. ನಿನ್ನೆ ಒಂದು ಲೋನು ಕೂಡ ಉಳಿಸ್ಕೊಳಕ್ಕಾಗಿಲ್ಲ. ಇದೇನು ಹೇಳ್ತಾ ಇದೆ ಮಾರ್ಕೆಟಲ್ಲಿ, ಒಂದು ದಿಕ್ಕನ್ನು ತೋರಿಸ್ತಾ ಇದೆ ಅಲ್ವಾ. ಯೂಶಲಿ ನಾವು ಮಾತಾಡ್ತಾ ಇರ್ತೀವಿ, ಒಂದು ಬಸ್ ಸ್ಟ್ಯಾಂಡ್ ಅಂತ ಮಾಡ್ತಾ ಇದೆ ಅಂದರೆ ಲಾಂಗ್ ರನ್ನಲ್ಲಿ ಅದಕ್ಕೆ ಬೆಲೆ ಕೊಡಬೇಕು. 1, 2, 3, 4, 5, 6, 7 ದಿನದಿಂದ ಒಂದು ಲೆವೆಲ್ನ ಒಂದೇ ಕಡೆ ಹೋಗ್ತಾ ಇದೆ ಅಂದರೆ, ಯಾವಾಗ ಅದಕ್ಕೆ ಫಾಲೋ ಥ್ರೂ ಬರುತ್ತೋ ಆಗ ಈ ಬಸ್ ಸ್ಟ್ಯಾಂಡ್ ಅಷ್ಟೇ ಲೆವೆಲು ಮೇಲ್ಗಡೆ ಹೋಗುತ್ತೆ, ಇಷ್ಟು ಲೆವೆಲು, ಅಥವಾ ಅಷ್ಟೇ ಲೆವೆಲು ಕೆಳಗಡೆ ಬೀಳುತ್ತೆ ಅಂತ. ಸೊ ಇವತ್ತೇನಾಗಿದೆ, 23,774 ಯಾವ್ದು ಮಾತಾಡ್ತಾ ಇದ್ವಿ, ಆಲ್ಮೋಸ್ಟ್ ಅದರ ಹತ್ರ ಬಂದು ಟೆಸ್ಟ್ ಮಾಡಿ ಬಿದ್ದಿದೆ. ಇದನ್ನು ಬಿದ್ದರೆ ಎಲ್ಲಿಗೆ ಬರುತ್ತೆ, 23,600 ಅಂದರೆ ಈ ಏನು ಒಂದು ಹೈಟ್ ಇದೆ, ಈ ಹೈಟು ಇಲ್ಲಿ ಫಿಲ್ ಆಗುತ್ತೆ. ಆ ಹೈಟ್ ಫಿಲ್ ಆಯಿತು ಅಂದರೆ ಈ ಗ್ಯಾಪ್ ಕೂಡ ಫಿಲ್ ಆಗ್ತಾ ಹೋಗುತ್ತೆ. ಸೊ ನಿಫ್ಟಿ ಅದನ್ನು ರೆಡಿ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಇವತ್ತು ಬಂದಿರುವಂಥ ಕ್ಲೋಸಿಂಗ್ನ ನೋಡೋದಾದರೆ. ಯಾಕೆಂದರೆ ಕ್ಲಿಯರ್ ಕಟ್ಟಾಗಿ 23,900ಕ್ಕಿಂತ ಕೆಳಗಡೆ ಬಂದು 23,795 ತನಕ ಬಂದು ಫಾಲ್ ಆಗಿದೆ ಅಲ್ವಾ. ಸೊ ಒಂದು ಫಾಲೋ ಬರ್ಬೋದೇನೋ. 23,774 ಸಪೋರ್ಟ್ ಇದೆ ನಾಳೆಗೆ. ಸೊ ಅದು ನಾಳೆನೇ ಬೆಳಗ್ಗೆನೇ ಓಪನಲ್ಲಿ ಬ್ರೇಕ್ ಆಯಿತು ಅಂದರೆ ಖಂಡಿತ ನಾವು ಗ್ಯಾಪ್ ಫಿಲ್ಲಿಂಗ್ ಮಾಡಕ್ಕೆ ಹೋಗ್ತೀವಿ, 23,600 ತನಕ ಬರ್ತೀವಿ. ಮೋರ್ ಓವರ್ ಈ ಒಂದು ಕ್ಯಾಂಡ್ಲು ಬಂದಿರೋ ಶೇಪ್ ನೋಡಿ, ಇದು ತುಂಬ ಒಂದು ದೊಡ್ಡ ಕ್ಯಾಂಡ್ಲ್ ಆಗಿದೆ ಇಲ್ಲಿ ಬಂದಿರುವಂಥದ್ದು. ಸೊ ನೋಡೋಣ, ಇದು ಇದೆರಡರ ಮಧ್ಯೆ ರೇಂಜಲ್ಲಿ ಉಳಿಸ್ತಾರೆ ಅನ್ನೋದು ಅನುಮಾನನೇ. ಈ ಒಂದು ರೇಂಜ್ ಅಂತ ನೀವು ನೋಡ್ತಾ ಬರೋದಾದ್ರೂ ಕೂಡ ಆಲ್ಮೋಸ್ಟ್ ಇಲ್ಲಿದೆ. ಸೊ ಏನೇ ಆದ್ರೂ ಕೂಡ
ಅಲ್ಲಿ ತನಕ ಬರೋಕ್ಕೆ ಜಾಗ ಇದೆ ಮಾರ್ಕೆಟ್ಗೆ. 23,600ನ ಟೆಸ್ಟ್ ಆಗುವಂಥ ಸಾಧ್ಯತೆಗಳು ಇದೆ. ಈ ಗ್ಯಾಪ್ ಫಿಲ್ ಆಗೋ ಥರ ಕಾಣಿಸ್ತಾ ಇದೆ ನಿಫ್ಟಿನಲ್ಲಿ. ನೋಡೋಣ ಗ್ಯಾಪ್ ಫಿಲ್ ಆದಮೇಲೆ ಇನ್ನೂ ಕೆಳಗಡೆ ಕರ್ಕೊಂಡು ಹೋಗುತ್ತಾ, ನಾಳೆ ಫಾಲೋಅಪ್ ನಾಡಿದ್ದು ಫಾಲೋಅಪ್ಗಳು ಕ್ಯಾಂಡಲ್ಗಳು ಯಾವ ಥರ ಬರುತ್ತೆ ಅನ್ನೋದ್ರ ಮೇಲೆ ಇದು ವಾಪಸ್ ಫುಲ್ ಕೆಳಗಡೆ ಹೋಗ್ತಾ ಇದೆಯಾ ಅಥವಾ ಏನು ಮಾಡೋಕ್ಕಾಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ಬೋದು. ಬಟ್ ಸದ್ಯಕ್ಕೆ ಕ್ರೂಡ್ ಪಾಸಿಟಿವ್ ಆಗಿದ್ರೂ ಕೂಡ ನಮಗೆ ಸಿಕ್ಕಿಲ್ಲ, ಇದು ಆ ಥರ ಆಗಿಲ್ಲ. ಅದೇ ರೀತಿಗೆ ಐ ಟಿ ಸ್ಟಾಕ್ಸ್ ನಿನ್ನೆ ನಾನು ಹೇಳೋಣ ಅನ್ಕೊಂಡಿದ್ದೆ, ಮರ್ತೋಯ್ತು ನೋಡಿ. ಐ ಟಿ ಸ್ಟಾಕ್ಸ್ ಇವಾಗ ಇಂಪಾರ್ಟೆಂಟ್ ಲೆವೆಲ್, ಇದು ನಾನು ಇವಾಗ ಹಾಕೊಂಡಿರೋ ಲೆವೆಲ್ ಅಲ್ಲ. ಯಾರು ಫಸ್ಟಿಂದ ನೀವು ಚಾರ್ಟ್ ಸ್ಟಾಕ್ ಅಂತೆಲ್ಲ ಮಾತಾಡ್ತಾ ಇದ್ವಲ್ಲ, ಅವಾಗ ನಿಮ್ಗೆ ನೆನಪಿದ್ರೆ ಇಲ್ಲೊಂದು ಲೈನ್ ಹಾಕೊಂಡಿದ್ವಿ, ಈ ಲೈನ್ ಅಲ್ವಾ. ಸೊ ಇಲ್ಲಿ ಈ ಲೆವೆಲ್ 26,279, 27,000, 26,279 ಈ ಲೆವೆಲಲ್ಲಿ ಒಂದು ಸಪೋರ್ಟ್ ಇದೆ ಅಂತ ಹಿಂದೆ ಮಾತಾಡಿದ್ವಿ. ಸೊ ಈ ಲೆವೆಲ್ನ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಇದು ಇಷ್ಟೊಂದು ಪಾಸಿಟಿವ್ ಇತ್ತು ಅಂತಲೂ ಕೂಡ ನಾವು ಮಾತಾಡಿದ್ವಿ. ಸೊ ಆ ಲೆವೆಲ್ಗೆ ಬಂದಿದೆ. ಇವಾಗ 42% ಕರೆಕ್ಷನ್ ಆಗಿದೆ. ಜನರಲಿ ಯಾವುದಾದ್ರೂ ಇಂಡೆಕ್ಸ್ ಒಂದು 30% ಕರೆಕ್ಷನ್ ಆಯಿತು ಅಂದರೆ ಅದನ್ನ ಬ್ಲಡ್ ಬಾತ್, 20% ದಾಟ್ತು ಅಂದ್ರೆ ಅದನ್ನ ಅದರಲ್ಲಿ ಬ್ಲಡ್ ಬಾತ್, ಒಂದು ಬೇರ್ ಮಾರ್ಕೆಟಿಗೆ ಎಂಟರ್ ಆಗಿದೆ ಅಂತ ಹೇಳ್ತೀವಿ. ಸೊ ವ್ಯಾಲ್ಯೂ ಬೈಯಿಂಗ್ ಅಂತ ನೋಡೋದಾದ್ರೆ ಖಂಡಿತ ಐ ಟಿ ಸ್ಟಾಕ್ಸ್ಗಳು 42% ಬಂದಿದೆ. ಆದರೆ ಇವಾಗ ಹೇಗಾಗಿದೆ ಅಂತಂದರೆ, ಈಗ ನೆನ್ನೆ ಐ ಥಿಂಕ್ ನಂದನ್ ನಿಲಕಣಿಯವರು ಇವತ್ತು ಅನ್ಸುತ್ತೆ, ಇವತ್ತು ನೆನ್ನೆ ನಂದನ್ ನಿಲಕಣಿಯವ್ರದ್ದು AGM ಇತ್ತಲ್ವ, ಇನ್ಫೋಸಿಸ್ AGM ಇತ್ತು, ಚೇರ್ಮನ್ ಆಗಿ ಅವ್ರು ಮಾತಾಡ್ತಾ ಇದ್ರು. ಅಂದರೆ ಅವರು ಅದನ್ನ ಬಂದು ಹೇಳಬೇಕಾಗಿದೆ. ಅಂದರೆ ಎಕ್ಸಿಸ್ಟೆನ್ಷಿಯಲ್ ಆಗಿ ಕ್ವಶನ್ಗಳು ತುಂಬ ಲೌಡ್ ಆಗಿ ಕೇಳ್ತಾ ಇದ್ದಾರೆ. ಐ ಟಿ ಇದೇನು, ಭವಿಷ್ಯ ಏನು, ನೀವು ನಿಜವಾಗ್ಲೂ ರಿಲೆವೆಂಟಾ, ಎಲ್ಲ AI ಮಾಡೋದಾದ್ರೆ ನೀವು ಯಾಕೆ ಅನ್ನೋ ಪ್ರಶ್ನೆಗಳು ಬರ್ತಾ ಇದೆ. ಆದರೆ ಇರುತ್ತೆ, ಈಗಲೂ ಇರುತ್ತೆ, ಇನ್ನು 10 ವರ್ಷ ಆದಮೇಲೆ ಇರುತ್ತೆ ಅಂತ ಅವ್ರು ಹೇಳ್ಬಿಟ್ಟು ಹೋಗಿದ್ದಾರೆ. ಬಟ್ ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ AI ಇಂದ ಇದು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಅಂತ. ಅಂದರೆ ಕಂಪ್ನಿಗಳಿಗೆ ಗೊತ್ತಿಲ್ಲ, ಇನ್ನೂ ಕೂಡ ಅದನ್ನ ಅಳೆದು ತೂಗಿ ನೋಡ್ತಾ ಇದ್ದಾರೆ. ಅಂದರೆ ಈಗ AI ಇನ್ಫ್ರಾಸ್ಟ್ರಕ್ಚರು, ಅದಕ್ಕೆ ಡೇಟಾ ಸೆಂಟರು, ಮತ್ತೊಂದು ಏನು ದುಡ್ಡು ಸುರಿತಾ ಇದ್ದಾರಲ್ಲ ಕಾಸ್ಟು, ಇದನ್ನು ರಿಕವರ್ ಮಾಡ್ಕೊಳಕ್ಕಾಗತ್ತಾ, ನಾವು ಮನುಷ್ಯರಿಲ್ದೇ ಕೂಡ ಕಂಪ್ಲೀಟಾಗಿ AI ಮೇಲೆ ನಂಬ್ಕೊಂಡು ಇರೋಕ್ಕಾಗತ್ತಾ ಅನ್ನೋದನ್ನು ನೋಡ್ತಾ ಇದ್ದಾರೆ. ಆ ಥರ ಆಗುತ್ತೆ ಅಂತ ಗೊತ್ತಾಯಿತು ಅಂದರೆ ಅದು ಐ ಟಿಗೆ ಇನ್ನೂ ಕೂಡ ಅದು ಕೆಟ್ಟದಾಗೆ ಆಗ್ತಾ ಹೋಗುತ್ತೆ. ಅವಾಗ ಯಾಕೆಂದರೆ ಉದ್ಯೋಗದ ಫುಲ್ ಚೇಂಜ್ ಆಗ್ತಾ ಹೋಗುತ್ತಲ್ವ, ಈ ಕೆಲಸ ಬಿಟ್ಟು ಬೇರೆದು ಮಾಡ್ಕೋಬೇಕಾಗುತ್ತೆ ಅವಾಗ ಜನ. ಸೊ ಆ ಥರದ್ದು ಆಗಿಲ್ಲ. ಇದು ಲಾಂಗ್ ರನ್ನಲ್ಲಿ ಸಸ್ಟೈನ್ ಆಗೋದಿಲ್ಲ. ಹ್ಯೂಮನ್ನೇ ಚೀಪ್ ಆಗ್ತಾರೆ ಕಂಪೇರ್ ಟು AI, ಅದನ್ನು ಸಾಕೋಕ್ಕಾಗಲ್ಲ ಅಂತ ಗೊತ್ತಾಯಿತು ಅಂದಿದ್ದ ದಿನ ಇದು ರಿವೈವ್ ಆಗ್ಬೋದು. ಬಟ್ ಇರುತ್ತೆ, AI ಅನ್ನೋದು ಕಂಪ್ಲೀಟಾಗಿ ಹೋಗೋದಿಲ್ಲ. ಆದರೆ ಇದಕ್ಕೆ ಒಂದು ಈಗ ಹೇಗೆ ಕಂಡಾಪಟ್ಟೆ ಇವಾಗ ನಡೀತಾ ಇದೆಯಲ್ವಾ, ಯಾವುದಕ್ಕೆ ಬೇಕಾದರೂ ಎಲ್ಲದಕ್ಕೂ ಏಜೆಂಟು ಮಾತಾಡ್ತಿದ್ರೆ ಮನುಷ್ಯರು ಮಾಡೋದು ಬೇಡ, AI ಮಾಡಬೇಕು, ಈ ಥರ ಇದೆಯಲ್ಲ, ಇದಕ್ಕೆಲ್ಲ ಒಂದು ರೆಗ್ಯುಲೇಷನ್ ಬರುತ್ತೆ. ಸೊ ರೆಗ್ಯುಲೇಷನ್ ಅಂದರೆ ಯಾವಾಗ ಬರ್ತಾ ಹೋಗುತ್ತೆ, ಕಂಪ್ನಿಗಳು ಕೂಡ ಹೆಂಗೆ ಎಲ್ಲ ಫ್ರೀ ಕೊಡೋಕ್ಕಾಗಲ್ಲ ಅಲ್ವಾ. ಸೊ ಫ್ರೀ ಕೊಡ್ತಾ ಹೋದರೆ ಅವ್ರಿಗೇನು ಲಾಭ. ಸೊ ಇನಿಷಿಯಲಿ ನೀವು ಯಾವುದೇ ನೋಡಿ, ಯಾವುದಾದ್ರೂ ಒಂದು ಹೊಸ ಡಿಸ್ರಪ್ಟಿವ್ ಟೆಕ್ನಾಲಜಿ ಅಂತ ಬರ್ತಿದೆ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನ ಫ್ರೀ ಅಂತ ಇರ್ತಾರೆ ಜನಕ್ಕೆ. ಅದರೊಳಗೆ ಅದಕ್ಕೆ ಅಡ್ಜಸ್ಟ್ ಆಗಲಿ, ಅದು ಅವರಿಗೆ ಅಭ್ಯಾಸ ಆಗಲಿ ಅಂತ. ಅಭ್ಯಾಸ ಆದಮೇಲೆ ಅವರಿಗೆ ಬಿಡೋಕ್ಕಾಗತ್ತೆ, ಅದನ್ನು ಬಿಟ್ಟು ಬದುಕೋಕ್ಕಾಗತ್ತೆ ಅನ್ನೋದಾದರೆ ಬದುಕಕ್ಕೆ ಶುರು ಮಾಡ್ತಾರೆ. ಆ ಥರ ಆಗಲಿಲ್ಲ ಅಂತಂದರೆ ಅವಾಗೇನು ಮಾಡ್ತಾರೆ, ಇವರು ಹೇಗೆ ಬೇಕೋ ಚಾರ್ಜ್ ಮಾಡ್ಬೋದು, ಆ ಥರ ಮಾಡ್ತಾರೆ. ಆ ಒಂದು ಫಸ್ಟ್ ಫೇಸಲ್ಲಿ ನಡೀತಾ ಇದೆ. ಸಿಂಪಲ್ ಎಕ್ಸಾಂಪಲ್ ನಮ್ಮ ಇಂಟರ್ನೆಟ್ ಅಲ್ವಾ, 1 GB ಇತ್ತು, 1.5 GB ಮಾಡಿದ್ರು, 2 GB ತನಕ ಮಾಡಿದ್ರು, 2.5 GB ತನಕ ಮಾಡಿದ್ರು. ಸೊ ಎಲ್ಲ ಪ್ಲ್ಯಾನ್ ಹಾಕ್ಸ್ಕೊಂಡಿತ್ತು ಅವಾಗ ಫ್ರೀ ಅಂತ, ದಿನಕ್ಕೆ 2 GB ಫ್ರೀ ಅಂತ. ಈಗ ನೋಡಿ 2 GB ಸಾಕಾಗ್ತಾ ಇಲ್ಲ ಅಂತಾರೆ ಎಷ್ಟೊಂದು ಜನ ಅಲ್ವಾ. ಹಾಗೆ ಸೊ ಜನಕ್ಕೆ ಆ AI ಕೇಪಬಿಲಿಟಿನ ಕೊಟ್ಟು ನೋಡಿ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಅಷ್ಟೆಲ್ಲ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಈಗ ಅದಕ್ಕೆ ಏನು ಚಾರ್ಜ್ ಮಾಡ್ತಾ ಇದ್ದಾರಲ್ಲ, ಅಷ್ಟು ಚಾರ್ಜ್ಗಳನ್ನು ಕೊಟ್ಟು ಕೆಲಸ ಮಾಡಿಸ್ಕೋಬೇಕಾ ಅಂತ ಕಂಪ್ನಿಗಳು ಕೇಳ್ತಾ ಇದೆ. ಅಂದರೆ ಏನಾಗ್ಬೋದು, ಮುಂದಿನ ದಿನಗಳಲ್ಲಿ ಒಂದು ಸ್ಪೆಸಿಫಿಕ್ ಫೀಲ್ಡು ಅಥವಾ ಒಂದು ಕಾಂಪ್ಲೆಕ್ಸ್ ಸ್ಟ್ರಾಟಜೀಸು ಇಂಥದಕ್ಕೆ ಮಾತ್ರ, ಅಂದರೆ ಎಲ್ಲದಕ್ಕೂ AI ಅಂತ ಏನು ಯೂಸ್ ಇದೆ ಅದು ಹೋಗಿ ವೆರಿ ಒಂದು ಕಾಂಪ್ಲೆಕ್ಸ್ ಥಿಂಗ್ಸು ಅಥವಾ ಇಂಥದಕ್ಕೆ ಬೇಕೇ ಬೇಕು AI ಅನ್ನೋಂಥದ್ದಕ್ಕೆ ಮಾತ್ರ ಅದನ್ನ ಯೂಸ್ ಮಾಡೋ ಥರ ಚೇಂಜ್ ಆಗ್ಬೋದೇನೋ ಇಂಡಸ್ಟ್ರಿ ಅಂತ ಅನ್ಕೊತಾ ಇದ್ದೀನಿ. ಗೊತ್ತಿಲ್ಲ, ಇನ್ನೂ ಯಾರಿಗೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಅಲ್ಲಿ ತನಕ ಐ ಟಿನಲ್ಲಿ ಈ ಪರದಾಟ ಮುಂದುವರಿತಾ ಇದೆ. ನಾನು ಆಗಲೇ ಹೇಳಿದೆ, ಅಕ್ಟೋಬರ್ ನೆಕ್ಸ್ಟ್ IPO ಇರೋದು. ಸೊ 26,279 ಕ್ರೂಷಲ್ ಸಪೋರ್ಟು ಯಾವುದಕ್ಕೆ, ಐ ಟಿಗೆ. ಯಾಕೆಂದರೆ ಕೋವಿಡ್ ಟೈಮಲ್ಲಿ 2021 ಆದಮೇಲೆ 22, 23 ಮಲ್ಟಿಪಲ್ ಟೈಮ್ಸ್ ಅಲ್ಲಿ ತನಕ ಬಂದಿಲ್ಲ ಅಂತಲ್ಲ. ನಾವು ಹಿಂದೆನೂ ಒಂದು ಕಾಲ ನೋಡಿ 2022ರಲ್ಲೂ ಕೂಡ ಒಂದ್ಸಲ ಬಿದ್ದಿತ್ತು ಐ ಟಿ, 40,000 ಹತ್ತರಿಂದನೇ ಬಿದ್ದಿತ್ತು. ಈಗ 45,000ದಿಂದ ಬಿದ್ದಿದೆ, ಬಟ್ ಅವಾಗಲೂ ಒಂದ್ಸಲ ಜೋರಾಗೆ ಬಿದ್ದಿತ್ತು. ಆದರೂ ಕೂಡ ಅಲ್ಲಿಂದ ಬೌನ್ಸ್ ಆಗಿ ಮೇಲ್ಗಡೆ ಹೋಗಿತ್ತು, ಆಲ್ ಟೈಮ್ ಹೈನ ಮಾಡಿತ್ತು. ಸೊ ಈಗ ಇದು ಇಂಪಾರ್ಟೆಂಟ್ ಲೆವೆಲ್ ಆಗ್ತಾ ಹೋಗುತ್ತೆ. ಗೋಲ್ಡ್ ಸಿಲ್ವರಲ್ಲೂ ಕೂಡ ಕರೆಕ್ಷನ್ ಬಂದಿದೆ ಇವತ್ತು. ಗೋಲ್ಡ್ ಇಂಪಾರ್ಟೆಂಟ್ ಲೆವೆಲ್ 4,000 ಲೆವೆಲ್ನ ತಿರ್ಗಾ ಟೆಸ್ಟ್ ಮಾಡೋಕ್ಕೆ ಬರೋ ಥರ ಕಾಣಿಸ್ತಾ ಇದೆ ಗೋಲ್ಡು. ಅದೇ ರೀತಿಯಾಗಿ ಸಿಲ್ವರಲ್ಲೂ ಕೂಡ 62 ಸಿಲ್ವರಲ್ಲಿ ಜೋರಾಗಿ ಕರೆಕ್ಷನ್ ಬಂದಿದೆ ಇವತ್ತು. ಒಂದು ಆಲ್ಮೋಸ್ಟ್ ಈ ಲೆವೆಲ್ನ ರೀಚ್ ಮಾಡೇ ಬಿಡ್ತೀನಿ ಅನ್ನೋ ಥರ ಹೇಳ್ತಾ ಇದೆ. 61ಕ್ಕೆ ಬಂದಿದೆ ಈ ಲೆವೆಲ್. ಸಿಲ್ವರ್ ಆ್ಯಕ್ಚುಲಿ ಚಾರ್ಟ್ಸಲ್ಲಿ ನೋಡೋದಾದರೆ ತುಂಬ ಕೆಟ್ಟಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ತುಂಬ ಒಂದು ದೊಡ್ಡ ಕರೆಕ್ಷನ್ ಆಗೋ ಥರ ಕಾಣಿಸ್ತಾ ಇದೆ ಸಿಲ್ವರಲ್ಲಿ. ಗೊತ್ತಿಲ್ಲ, ಸಿಲ್ವರ್ ಆ ಥರ ಆಯಿತು ಅಂತಂದರೆ 50ಕ್ಕೂ ವಾಪಸ್ ಬಂದರೂ ಆಶ್ಚರ್ಯ ಇಲ್ಲ. ಇಂಡಸ್ಟ್ರಿ ಡಿಮ್ಯಾಂಡ್ ಇಲ್ವಾ, ಡಿಮ್ಯಾಂಡ್ ಇದೆ. ಆದರೆ ಸಿಲ್ವರಲ್ಲಿ ಹೋಗ್ತಾ ಇರೋ ಸ್ಪೀಡ್ ನೋಡೋದಾದರೆ ಇದು
100 ಮೂವಿಂಗ್ ಆ್ಯಾವರೇಜ್ನೂ ಕೂಡ ಬಂದು ಟೆಸ್ಟ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಸಿಲ್ವರಲ್ಲಿ ಅಷ್ಟು ದೊಡ್ಡ ಕರೆಕ್ಷನ್ ಸಿಗುತ್ತಾ ನಮಗೆ, ಯಾಕಂದರೆ ತುಂಬ ರೈಸ್ ಆಗಿತ್ತು, 120 ಹೋಗಿತ್ತು ನೋಡಿ. ಇವಾಗ 50% ಡಿಸ್ಕೌಂಟ್. ಯಾರು 100 ಮೇಲ್ಗಡೆ ಹೋದಾಗ ಅಯ್ಯೋ ನಾನು ತಗೋಬೇಕಾಯಿತು, ಈಗ 50% ಡಿಸ್ಕೌಂಟ್ ಬಂದಿರುತ್ತೆ, ಯಾರು ತಗೊಳಕ್ಕೆ ಹೋಗಿರೋದಿಲ್ಲ ಇವಾಗ, ಯಾಕೆಂದರೆ ಆ ಫಿಯರ್ ಬಂದಿರುತ್ತೆ. ಹಾಗೇ ಮಾರ್ಕೆಟ್ ವರ್ಕ್ ಆಗ್ತಾ ಹೋಗುವಂಥದ್ದು. ಸ್ಪೇಸ್ ಎಕ್ಸು 3 ದಿನದಿಂದ ಫ್ರೀ ಫಾಲ್ ಆಗಿದೆ. ಎಲ್ಲಿ IPO ಲಿಸ್ಟ್ ಆದಮೇಲೆ ಯಾವ ಪ್ರೈಸ್ ಇತ್ತು ಆಲ್ಮೋಸ್ಟ್ ಆ ಪ್ರೈಸ್ಗಿಂತ ಕೆಳಗಡೆ ಬಂದಿತ್ತು, ಇವತ್ತು ಅಲ್ಲಿ ಬಂದು ನಿಂತ್ಕೊಂಡಿದೆ. ಸೊ ನಿನ್ನೆ US ಮಾರ್ಕೆಟಲ್ಲಿ ಐ ಥಿಂಕ್ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗೋಗಿರುತ್ತೆ, ನಮ್ಗೆ ನೋಡೋಕ್ಕಾಗಲ್ಲ. ಬಟ್ ನೀವು ನೋಡೋದಾದರೆ ಬಿಟ್ಕಾಯಿನಲ್ಲಿ ನೋಡಿ, ಇವಾಗ ಆಲ್ರೆಡಿ 2% ಕರೆಕ್ಷನ್ ಬಂದಿದೆ. ನ್ಯಾಸ್ಡ್ಯಾಕು 2% ಆಲ್ರೆಡಿ ಬಿದ್ದಿದೆ. ನಿನ್ನೆ ಇವತ್ತಿನ ಆಲ್ರೆಡಿ ಶುರುವಾಗೋಗ್ಬಿಟ್ಟಿದೆ ಮಾರ್ಕೆಟ್. ಬಟ್ ನೀವು ನಿನ್ನೆ ನೋಡಿದಿದ್ರೆ ಗೂಗಲ್ಲು, ಅಮೆಝಾನು ಎಲ್ಲದರಲ್ಲೂ ಕೂಡ ನೋಡಿ ನಿನ್ನೆ 3% ಫಾಲ್ ಆಗಿತ್ತು. ಸೊ ಅದು ಇವತ್ತು ಇಂಡಿಯಾದಲ್ಲೂ ಕೂಡ ರಿಫ್ಲೆಕ್ಟ್ ಆಗಿದೆ. ಇಂಡಿಯನ್ IT ಕಂಪ್ನಿಗಳು ಕೂಡ ರಿಫ್ಲೆಕ್ಟ್ ಆಗಿದೆ. ಟೆಸ್ಲಾ ಇವತ್ತು 4% ಬಿದ್ದಿದೆ. ಸೊ ಈ ಥರ ನಡೀತಾ ಇದೆ ಎಲ್ಲ ಕಂಪ್ನಿಗಳಲ್ಲೂ ಕೂಡ. US ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಬರ್ತಾ ಇರುವಂಥದ್ದು ನಮ್ಮ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇದಕ್ಕೆ ಇಂಡಿಯಾ ವಿಕ್ಸು ಕೂಡ ಸಾಕ್ಷಿ ಆಯಿತು. ಇಂಡಿಯಾ ವಿಕ್ಸ್ ಇವತ್ತು 12 ಆಸ್ಮಾಸ್ ಅಲ್ಲಿಗೆ ಬಂದಿದ್ದಂಥದ್ದು ವಾಪಸ್ 14 ತನಕ ರೈಸ್ ಆಗಿದೆ. ಸೊ ಇಂಡಿಯಾ ವಿಕ್ಸ್ ರೈಸ್ ಆದರೆ ನಿಮ್ಗೆ ಏನಾಗುತ್ತೆ ಅಂತ ಗೊತ್ತಿದೆ. ಜೊತೆಗೆ ಇಷ್ಟು ದಿನ ತಣ್ಣಗಿದ್ದ ಪ್ರೋಗಳು ಕೂಡ ಇವಾಗ FIಗಳ ಜೊತೆ ಸೇರ್ಕೊಂಡಿದ್ದಾರೆ, ಅದನ್ನ ತೋರಿಸ್ತೀನಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 751 ಪಾಯಿಂಟು, ಸೆನ್ಸೆಕ್ಸು, ಮಿಡ್ ಕ್ಯಾಪ್, ಐ ಥಿಂಕ್ ಸ್ಮಾಲ್ ಕ್ಯಾಪ್ ಒಂದು ಆ್ಯಡ್ ಮಾಡಿಲ್ಲ ನಾನು ಇಲ್ಲಿ, ಅದನ್ನ ಆ್ಯಡ್ ಮಾಡ್ಬಿಡ್ತೀನಿ. ಸೊ ಸ್ಮಾಲ್ ಕ್ಯಾಪು ಇಲ್ಲಿ ಬಿಡ್ತಾರೆ, ಇವ್ರದ್ದು ಲಿಮಿಟ್ ಇದೆ. CNX ಸ್ಮಾಲ್ ಕ್ಯಾಪ್ ಅಂತ ಬರುತ್ತಲ್ವ, ಅದು ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸ್. ಸೊ ಇದನ್ನು ಕೂಡ ಹಾಕೊಂಬೋಣ. ಸೊ ಸ್ಮಾಲ್ ಕ್ಯಾಪು ಮಾತಾಡ್ಬೋದು ನಾವು ಯಾವ್ದ್ರ ಜೊತೆ, ಮಿಡ್ ಕ್ಯಾಪ್ ಜೊತೆ ದಿನ. ಸೊ ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು ಎಲ್ಲದರಲ್ಲೂ ಇವತ್ತು ದೊಡ್ಡದಾಗಿ ಕರೆಕ್ಷನ್ ಬಂದಿದೆ. ಗಿಫ್ಟ್ ನಿಫ್ಟಿ ಫ್ಲಾಟಾಗಿ ನಡೀತಾ ಇದೆ ಸದ್ಯಕ್ಕೆ. ಕ್ರೂಡ್ ನೋಡಿ ಎಷ್ಟು ಒಳ್ಳೆ ಲೆವೆಲಿಗೆ ಬಂದಿತ್ತು, 77ಕ್ಕೆ ಬಂದಿತ್ತು. ಇದು ಮಾರ್ಕೆಟಿಗೆ ಯಾವುದೊಂದು ಗ್ಯಾಪ್ ಫಿಲ್ಲಿಂಗ್ ಆಗ್ತಾ ಇದೆ, ಅದನ್ನು ಮಾಡೇ ಬಿಡ್ತೀನಿ ಅನ್ನೋ ಥರ ಹೋಗೋ ಥರ ಕಾಣಿಸ್ತಾ ಇದೆ ಕ್ರೂಡು. ಏನೇ ಇವ್ರದ್ದು ಮಾತುಕತೆಯಲ್ಲಿ ತೂಕ ಇಲ್ಲ, ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಇದು ಲಾಂಗ್ ಟರ್ಮಲ್ಲಿ 60 ದಿನ ಮಾತಾಡ್ಕೊಂಡಿದ್ರಲ್ಲ, ಅಷ್ಟರೊಳಗಡೆನೂ ಉಳಿಯೋದು ಡೌಟ್ ಇದೆ. ಇದು ಹೀಗೆ ನಿಂತೇ ಬಿಡುತ್ತೆ ಅನ್ನೋದು ಯಾರಿಗೂ ಕೂಡ ನಂಬಿಕೆ ಇಲ್ಲ. ಬಟ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಮಧ್ಯದಲ್ಲಿ ಮಾರ್ಕೆಟ್ ಏನು ಮಾಡಬೇಕೋ ಅದನ್ನು ಮಾಡೋಕ್ಕೆ ರೆಡಿ ಆಗ್ತಾ ಇದೆ. ಇದರಲ್ಲಿ ಯಾವಾಗ ಬೇಕಾದರೂ ಒಂದು ಪಂಪ್ ಬರ್ಬೋದು, ಯಾಕಂದರೆ ನೋಡಿದ್ದೀವಲ್ಲ ಈ ಥರ ಹಿಂದೆ ಎಲ್ಲ ಮಾಡಿರೋದು. ಸೊ ಇದರಲ್ಲೂ ಕೂಡ ಒಂದು ಆ್ಯಕ್ಷನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ರೂಡ್ ಯಾವಾಗ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ. ಸೊ ಅದನ್ನು ಬಿಟ್ಟು ಅಂತ ನೋಡೋದಾದರೆ ರುಪಿ ಇವತ್ತು ಸ್ವಲ್ಪ ಸ್ಟ್ರೆಂತ್ ಆಯಿತು, ಅದು ಹೆಂಗೆ ಗೊತ್ತಿಲ್ಲ. 94 ರೂಪಾಯಿ 72 ಪೈಸೆಗೆ 5 ಪೈಸೆ ಇವತ್ತು ಸ್ಟ್ರೆಂತ್ ಆಗಿದೆ ಡಾಲರ್ ವಿರುದ್ಧ. ಸೊ ಓವರಾಲ್ ಇದನ್ನು ನೋಡ್ಕೊಂಬರೋದಾದ್ರೆ ನೋಡಿ, ಕೊರಿಯಾ ಮಾರ್ಕೆಟ್ ಇವತ್ತು 11% ಬಿದ್ದಿದೆ ಅಲ್ವಾ. ತೈವಾನ್ ಮಾರ್ಕೆಟ್ 1%, ಹ್ಯಾನ್ಸ್ಯಾಂಗು 1.3, 1.8, ಜಪಾನ್ ಮಾರ್ಕೆಟ್ 3%. ಸೊ ಎಲ್ಲ ಏಷ್ಯನ್ ಮಾರ್ಕೆಟ್ ಯಾವ್ಯಾವ್ದಿದೆ ಎಲ್ಲದರಲ್ಲೂ ಕೂಡ ಶಾಂಘೈ, ಜಕಾರ್ಟ, ಇರಾಪುರದ್ ಎಲ್ಲದೂ ಕೂಡ ಇವತ್ತು ದೊಡ್ಡದಾಗಿ ಒಂದು ಫಾಲ್ ಆಯಿತು. ನಮ್ಮದು ಅದು ಕಂಪೇರ್ ಮಾಡಿದ್ರೆ ನಿಫ್ಟಿ ಎಷ್ಟು ಫಾಲ್ ಆಗಿದೆ ಇವತ್ತು, ಐ ಥಿಂಕ್ 1%. ನಿಫ್ಟಿನಲ್ಲಿ 1.16. ಸೊ ಅಲೈನ್ ಆಗಿದ್ದೀವಿ, ಬೇರೆಯವ್ರು ಏನಿದ್ದಾರೋ ಅದಕ್ಕೆ ಅಲೈನ್ ನಾವು ಕಮ್ಮಿನೇ ಹೇಳ್ಬೋದು, ನಮ್ಮದೇ ಕಮ್ಮಿ ಏನೋ ಇವತ್ತು ಬಿದ್ದಿರೋದ್ರಲ್ಲಿ ಚೈನಾ ಮಾರ್ಕೆಟು ಬೇರೆ ಮಾರ್ಕೆಟು ನೋಡೋದಾದರೆ. ಸೊ ಹಾಗಿದೆ ಸ್ಥಿತಿ. US ಮಾರ್ಕೆಟು ಆಲ್ರೆಡಿ ಓಪನ್ ಆಗಿದೆ, ಅವರು ಕೂಡ ನ್ಯಾಸ್ಡ್ಯಾಕಲ್ಲಿ ಎಸ್ಪೆಷಲಿ 1.2% ಕರೆಕ್ಷನ್ ಬರ್ತಾ ಇದೆ. ಎಲ್ಲದಕ್ಕೂ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಇದೆ. ಸೊ ಇವತ್ತು ಲಾಸ್ಟ್ 1 ಅವರ್, ಲಾಸ್ಟ್ 2 ಅವರ್ಸಲ್ಲಿ ನೋಡೋದಾದರೆ ನೋಡಿ, ಇಲ್ಲಿರೋ ರೆಸಿಸ್ಟೆನ್ಸನ್ನೆಲ್ಲ ತೊಗೊಂಡು ಇಲ್ಲಿಗೆ ಶಿಫ್ಟ್ ಮಾಡ್ಕೊತ ಹೋದರು. 24,000 ಲಾಸ್ಟ್ 3 ಅವರ್ಸು. ನೋಡೋಣ ಇಲ್ಲಿ ಈ ಪಾಯಿಂಟಿಂದ ನೋಡೋದಾದರೆ ನೋಡಿ, 24,000ದಲ್ಲಿ ಇಲ್ಲೆಲ್ಲ ಈಗ ಇಲ್ಲಿಗೆ ಬಂದುಬಿಟ್ಟಿದೆ ಮ್ಯಾಕ್ಸ್ ಪೈ. ನೆನ್ನೆ ಎಲ್ಲಿತ್ತು 24,100 ಆಸ್ಪಾಸಲ್ಲಿತ್ತು ನೋಡಿ. ಎಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪೊಸಿಷನ್ನ ಅನ್ವೈಂಡಿಂಗ್ ಮಾಡ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಇದೆಲ್ಲ ತೆಗೆದು ರೆಸಿಸ್ಟೆನ್ಸ್ ಇಲ್ಲಿ ಬಿಲ್ಡಪ್ ಮಾಡಿದ್ದಾರೆ, ಆದರೆ ಆ ಥರ ಸಪೋರ್ಟ್ ಬಿಲ್ಡಪ್ ಆಗಿಲ್ಲ. ಸೊ ಮಾರ್ಕೆಟು ಕೆಳಗಡೆ ಬೀಳ್ತಾ ಹೋಯಿತು. ಇದನ್ನ ನೀವು ನೋಡ್ಬೋದು. ಐ ಥಿಂಕ್ ಇದರಲ್ಲಿ ಟೈಮಿಂಗು ಇದೆ. ಆ ಟೈಮಿಂಗಲ್ಲೂ ನೀವು ಐ ಥಿಂಕ್ ನಾನು ಒಂದ್ಸಲ ತೋರಿಸಿದ್ದೆ ಅನಿಸುತ್ತೆ ನಿಮಗೆ ಆಪ್ಷನ್ಸ್ ಲ್ಯಾಬಲ್ಲಿ. ಇಂಟ್ರಾಡೇ ಒಂದು ಸ್ಮಾರ್ಟ್ ವೈ ಅಂತ ಅನಿಸುತ್ತೆ. ಆ ಸ್ಮಾರ್ಟ್ ವೈನಲ್ಲಿ ನಿಮಗೆ ನೀವು ಟೈಮರ್ ಇಟ್ಕೊಂಡ್ಬಿಟ್ಟು ಇವತ್ತು ಹೇಗೆ ಚೇಂಜ್ ಆಯಿತು ಅಂತ ನಾವು ನೋಡ್ತಾ ಹೋಗ್ಬೋದು. ನಿಮಗೆ ಈ ಕಡೆ ಒಂದು ಇಂಡೆಕ್ಸ್ ಇಟ್ಕೋಬೋದು, ಈ ಕಡೆ ಒಂದು ಇಂಡೆಕ್ಸ್ ಇಟ್ಕೋಬೋದು. ಸೊ ಎಷ್ಟು ಚೇಂಜ್ ಆಗ್ತಾ ಹೋಯಿತು ಪೊಸಿಷನ್ಗಳು ಅನ್ನೋದು ಕೂಡ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಅದನ್ನು ನಾವು ನೋಡ್ತಾ ಹೋಗ್ಬೋದು. ಸ್ಮಾರ್ಟ್ ವೈ ಅಂತ ಇಲ್ಲಿ ಕೆಳಗಡೆ ವೈ ಕೂಡ ಯಾವ ರೀತಿ ಚೇಂಜ್ ಆಗಿದೆ ಅಂತ ಕೊಡ್ತಾರೆ. ಇದು ಲೈವ್ ಬಟನ್ ಆನ್ ಮಾಡಿಕೊಂಡು ಐ ಥಿಂಕ್ ತೋರಿಸಿದ್ದೆ ಒಂದು ಸಲ. ಅದೇ ರೀತಿಯಾಗಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ. ಸೊ ವಾಪಸ್ ಹೊರಟೋಗೋಣ. ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ಏನಿದೆ ಅಂತ ನೋಡೋದಾದರೆ 2 ದಿನಕ್ಕೆ ಇವತ್ತು ಆಲ್ರೆಡಿ ತುಂಬ ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗಿ ಹೋಗಿದೆ. ಸೊ 77,000ದಲ್ಲಿ ದೊಡ್ಡ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಅದಕ್ಕೆ ಎಲ್ಲೂ ಕೂಡ ಸಪೋರ್ಟ್ ಕಾಣಿಸ್ತಾ ಇಲ್ಲ ಆ ಮಟ್ಟಿನ. 20 ಲಕ್ಷ ಡಬಲ್ ಸಪೋರ್ಟು. 76,000 ನಾಳೆ ಟೆಸ್ಟ್ ಆದರೂ ಕೂಡ ಆಶ್ಚರ್ಯ ಇಲ್ಲ ಸೆನ್ಸೆಕ್ಸಲ್ಲಿ, ಯಾಕೆಂದರೆ ಇವತ್ತು ಆಲ್ರೆಡಿ ಒಂದು PCR ನೆಗೆಟಿವ್ ಕ್ಯಾಟಗರಿಗೆ ಹೊರಟು ಹೋಗಿದೆ. ಅದೇ ರೀತಿಯಾಗಿ ಇವತ್ತಿನ ಇದು ನೋಡೋದೇ ಬೇಡ, ಫಾರ್ಮಾ ಒಂದು ಇವತ್ತು ಕಾಪಾಡಿದ್ದು, ಫಾರ್ಮಾ ಹೆಲ್ತ್ ಕೇರು. ಅದು ಬಿಟ್ಟರೆ ಇನ್ನೆಲ್ಲದೂ ಕೂಡ ನೆಗೆಟಿವ್ ಆಗಿದೆ. ಮೆಟಲ್ಲು, IT ಇವತ್ತಿನ ಟಾಪ್ ಲೂಸರ್ಗಳಾಗಿತ್ತು. ಸೊ FIDA ಡೇಟಾ ಅಂತ ನೋಡೋದಾದರೆ ನೋಡಿ, DIಗಳು ಪ್ರೋಗಳದ್ದು ಅಷ್ಟು ಪಾರ್ಟಿಸಿಪೇಷನ್ ಇರಲಿಲ್ಲ, ಮತ್ತು FIಗಳದ್ದು ಸ್ಟ್ರಾಂಗ್ ಬೇರಿಶ್ ಆಗಿರಲಿಲ್ಲ. ಇವಾಗ ಏನಾಗಿದ್ದಾರೆ, ಅವರು ಸ್ಟ್ರಾಂಗ್ ಬೇರಿಶು ಪ್ಲಸ್ ಪ್ರೋಗಳು ಮೀಡಿಯಂ ಬೇರಿಶು, ಕ್ಲೈಂಟ್ ಮಾತ್ರ ಸ್ಟ್ರಾಂಗ್ ಬಿಲಿಶ್. ಏನಾಗುತ್ತೆ ಮಾರ್ಕೆಟು 100% ಕೆಳಗೆ ಹೋಗಲೇಬೇಕಲ್ವಾ. ಇಲ್ಲಿ ಕ್ಲೈಂಟ್ ಹೆಂಗಿದ್ದಾರೋ ಇವರಿಬ್ಬರು ಒಂದು ಕಡೆ, ಇವರಿಬ್ಬರು ಒಂದು ಗ್ಯಾಂಗಿಗೆ ಆಗ್ತಾರೆ ನೋಡಿ, ಪ್ರೋ ಮತ್ತು FIಗಳು, ಆ ಕಡೆನೇ ಮಾರ್ಕೆಟ್ ಹೋಗುವಂಥದ್ದು. ಸೊ ಎಲ್ಲಿ ಒಂದು ಕ್ಲೈಂಟಿಗೆ ಒಂದು ಫೇವರಬಲ್ ಇರುತ್ತೆ, ಒಂದು ಸೈಡ್ ವೇಸ್ ಆಗುತ್ತೆ ಅಂದರೆ
ಇವರಿಬ್ಬರಲ್ಲಿ ಯಾರೋ ಒಬ್ಬರು ಒಂದು ಸ್ಟ್ರಾಂಗ್ ಪೊಸಿಷನ್ ತೊಗೊಂಡಿದ್ದಾರೆ, ಇನ್ನೊಬ್ರು ಇನ್ನೂ ಇಂಡಿಸೈಸಿವ್ ಆಗಿದ್ದಾರೆ. ಈ ಥರ ಇದ್ದರೆ ಒಂದು ಚಾನ್ಸ್ ಇರುತ್ತೆ. ಇಲ್ಲ ಅಂದರೆ ಕ್ಲೈಂಟು ಗೆಲ್ಲೋದು ತುಂಬ ಕಷ್ಟ. ಸೊ ಯಾರ್ಯಾರು ಪೊಸಿಷನ್ ಉಳಿಸ್ಕೊಂಡಿದ್ರು ನಾಳೆ 24,000 ಸಿ ಈ ಥರ ಎಲ್ಲ ಕಷ್ಟ ಇದೆ. ಸೊ ಬೆಟರ್ ಬೆಳಗ್ಗೆನೇ ಎಕ್ಸಿಟ್ ಮಾಡಿ. ಆ ಥರ ಸಿಚುವೇಷನೇ ಕಾಣಿಸ್ತಾ ಇದೆ. ಯಾಕಂದರೆ ಇವ್ರು ಸುಮ್ಮನೆ ಉಳಿಸ್ಕೊಂಡು ಹೋಗಿರೋದಿಲ್ಲ. ಅಫ್ಕೋರ್ಸ್ ಇವತ್ತು ಇದನ್ನು ರಿಲೇ ಆಗೋಕ್ಕಾಗಲ್ಲ, ಯಾಕೆಂದರೆ ಇವತ್ತು ಎಕ್ಸ್ಪೈರಿ ದಿನ. ಇದು ಸಮ್ಮರಿ ಇವರು ಆಪ್ಷನ್ಸ್ದು ನೋಡಬೇಕು, ಇದು ಸೆನ್ಸಿಬಲಲ್ಲಿ ಯಾವ ಥರ ಕೊಡ್ತಾರೆ ಅಂತ. ಬಟ್ ಇವತ್ತು ಎಕ್ಸ್ಪೈರಿ ದಿನ ಆಗಿದ್ದರಿಂದ ಇದನ್ನ ಚೆಕ್ ಮಾಡಬೇಕಾಗತ್ತೆ. ಹೀಗೆ ನಂಬೋಕ್ಕೂ ಆಗಲ್ಲ ನಾವು, ಯಾಕೆಂದರೆ ಎಕ್ಸ್ಪೈರಿ ಆಗೋಯ್ತಲ್ಲ. ಸೊ ಎಕ್ಸ್ಪೈರಿನ ಈ ಥರ ಕ್ಲೋಸ್ ಮಾಡಿರ್ಬೋದು ಕೂಡ. ಬಟ್ ಐ ಥಿಂಕ್ ಇವತ್ತು FIDI ಡೇಟಾ ನೋಡಿದ್ರು ಕೂಡ ಅದೇ ಇರ್ಬೋದಾ. ಸರ್ಪ್ರೈಸಿಂಗ್ಲಿ FIಗಳು ಬೈಯರ್ಸ್ ಇವತ್ತು. FIಗಳು ಬೈಯರ್ಸು, DIಗಳು ಬೈ. ಬಟ್ ಎಷ್ಟು 18 ಕೋಟಿ ಬೈ ಮಾಡಿದ್ದಾರೆ FIಗಳು. DIಗಳು 680 ಕೋಟಿ ಬೈ ಮಾಡಿದ್ದಾರೆ. ಇಬ್ಬರು ಕೂಡ ಬೈ ಮಾಡಿದ್ದಾರೆ. ಬಟ್ ವೆರಿ ಸ್ಮಾಲ್ ನಂಬರ್ FIಗಳಿಂದ ಆಗಿರುವಂಥದ್ದು. ಬಟ್ ಮಾರ್ಕೆಟ್ ರಿಯಾಕ್ಟ್ ಮಾಡುವಂಥದ್ದನ್ನ ಮಾಡಿದೆ. ಸೊ ಅದೇ ಹೇಳ್ತಾ ಇದ್ದೀನಲ್ಲ, ಗ್ಲೋಬಲಲ್ಲಿ ಏನಾದರೂ ಕೂಡ ನಮಗೆ ಎಲ್ಲ ಒಂದಲ್ಲ ಒಂದು ಕಡೆಯಿಂದ ಪೆಟ್ಟು ಅನ್ನೋದು ಬೀಳ್ತಾ ಇದೆ ಮಾರ್ಕೆಟಿಗೆ. ಸೊ ನಿಫ್ಟಿನಲ್ಲಿ ಈಗ 24,000 ರೆಸಿಸ್ಟೆನ್ಸ್, ಯಾಕಂದರೆ ಅದನ್ನು ಬಿಟ್ಟು ಬಂದಿರೋದ್ರಿಂದ ರೌಂಡ್ ಲೆವೆಲ್ ಆಗಿರೋದ್ರಿಂದ ಅದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗುತ್ತೆ. ಆದರೆ 23,774ನ ನಾವು ನಾಳೆ ಏನಾದ್ರು ಬ್ರೀಚ್ ಮಾಡಿ 15 ಮಿನಿಟ್ ಕ್ಯಾಂಡಲಲ್ಲಿ ಕೆಳಗಡೆ ಬಂದ್ವಿ ಅಂದರೆ ಐ ಥಿಂಕ್ ಈ ಗ್ಯಾಪ್ ಫಿಲ್ಲಿಂಗ್ ಮಾಡೋದು ಕಡೆ ನಿಫ್ಟಿ ಹೋಗ್ತಾ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೋಬೋದು. ನೋಡೋಣಂತೆ ಆ ಥರ ಆಗುತ್ತಾ ಅಂತ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಟೆಲಿಗ್ರಾಮ್ ಇವತ್ತಿಂದ ವಾಪಸ್ ಬಿಟ್ಟಿದ್ದಾರೆ, ಅಂದರೆ ಎಡಿಟ್ ಮಾಡೋಕ್ಕೆ ಆಗತ್ತಿಲ್ಲ, ಆದರೆ ಮೆಸೇಜ್ಗಳನ್ನು ನೀವು ಟ್ರಾನ್ಸಾಕ್ಟ್ ಮಾಡ್ಕೋಬೋದು. ಐ ಥಿಂಕ್ ಒಂದು ವಾರ ಆ್ಯಪ್ ಬ್ಯಾನ್ ಆಗಿದ್ದಂಥದ್ದು ನೋಡಿಲ್ಲ. ಐ ಥಿಂಕ್ ನಿನ್ನೆ ಪ್ಲೇಸ್ಟೋರಲ್ಲಿ ನೋಡಿದಾಗ ಟೆಲಿಗ್ರಾಮ್ ಆ್ಯಪೇ ತೋರಿಸ್ತಿರ್ಲಿಲ್ಲ. ಇವಾಗ ತೋರಿಸುತ್ತೆ ಏನೋ ಗೊತ್ತಿಲ್ಲ. ಅದು ಯಾರಾದರೂ ಹೊಸದಾಗಿ ಇನ್ಸ್ಟಾಲ್ ಮಾಡ್ಕೋಬಾರ್ದು ಅಂತ ಆ ಥರ ಮಾಡಿದ್ರು ಏನೋ ಗೊತ್ತಿಲ್ಲ. ನಾನು ಈಗ ಬ್ಯಾನ್ ಲಿಫ್ಟ್ ಆದಮೇಲೆ ಚೆಕ್ ಮಾಡಿಲ್ಲ ಪ್ಲೇಸ್ಟೋರಲ್ಲಿ ಟೆಲಿಗ್ರಾಮ್ ತೋರಿಸುತ್ತಾ ಇಲ್ವಾ ಅಂತ. ಯಾರಾದರೂ ಚೆಕ್ ಮಾಡಿದೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಒಂದಿಷ್ಟು ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು, ಸಮಯಗಳು ಸಾಕಾಗ್ತಾ ಇಲ್ಲ ವೀಕೆಂಡಲ್ಲಿ. ಸಾಧ್ಯವಾದರೆ ಮಾಡೋಣಂತೆ. ಐ ಥಿಂಕ್ ಇದು ಸ್ಟಾಕ್ ಅನಾಲಿಸಿಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸ್ಟಾಕ್ ಅನಾಲಿಸಿಸ್ ಅನ್ನೋಕ್ಕಿಂತ ಹಿಸ್ಟಾರಿಕಲ್ ಡೇಟಾ ತೊಗೊಂಡು ಒಂದಿಷ್ಟು ಸ್ಟಾಕ್ಗಳನ್ನು ಮಾತಾಡಬೇಕು. ಒಂದಿಷ್ಟು ವ್ಯಾಲ್ಯೂ ಲೆವೆಲಿಗೆ ಬಂದಿರುವಂಥ ಸ್ಟಾಕ್ಗಳಿದೆ, ಅದನ್ನು ಮಾತಾಡ್ತಾ ಹೋಗೋಣಂತೆ. ಜೊತೆಗೆ FIಗಳದ್ದು ಕೂಡ ಒಂದು 84 ಸ್ಟಾಕ್ಗಳಲ್ಲಿ ಬೈ ಮಾಡಿದ್ರು ಅನ್ನಲ್ಲ, ಜಾಸ್ತಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಲ್ಲೇ ಬೈ ಮಾಡಿದ್ದಾರೆ ಅವರು. ಬಟ್ ಅದನ್ನು ನೋಡ್ಬೋದು. ಜೊತೆಗೆ ಜುಲೈ 31 ಏನು ITR ಫೈಲ್ ಮಾಡೋಕ್ಕೆ ಕೊನೆ ದಿನ. ITR ಸ್ಯಾಲ್ರಿಡ್ ಉದ್ಯೋಗಿಗಳು ಯಾರಿದ್ರು ದಯವಿಟ್ಟು ಎಂಡ್ ಡೇಟ್ ತನಕ ಕಾಯ್ಬೇಡಿ. ಪೋರ್ಟಲ್ಗಳು ನಿಮಗೆ ಗೊತ್ತಿದೆ ಹೇಗೆ ವರ್ಕ್ ಆಗುತ್ತೆ ಕೊನೆ ದಿನಗಳಲ್ಲಿ ಅಂತ. 2 ವರ್ಷದಿಂದ ಏನೂ ಕೂಡ ಎಕ್ಸ್ಟೆಂಡ್ ಮಾಡಿಲ್ಲ. ಸೊ ಎಕ್ಸ್ಟೆಂಡ್ ಮಾಡ್ತಾರೆ ಗೌರ್ಮೆಂಟು ಅಂದರೆ ಆ ಥರದ ಆಸೆ ಬೇಡ. ಈ ಸಲನೂ ಕೂಡ ಎಕ್ಸ್ಟೆಂಡ್ ಮಾಡೋದಿಲ್ಲ, ವಿಚ್ ಇಸ್ ಒಳ್ಳೆಯದೇನೆ. ಅದು ಟೈಮಿಗೆ ಕರೆಕ್ಟಾಗಿ ಮುಗಿಸ್ಬೇಕು, ಅದು ಎಕ್ಸ್ಟೆಂಡ್ ಆಗಬಾರ್ದು. ಬಟ್ ಅದಕ್ಕೆ ತಕ್ಕಂಗೆ ಫಾರ್ಮ್ 16 ಎಲ್ಲದೂ ಕೂಡ ಬೇಗ ಕೊಡಬೇಕು. ಈ ಸಲ ಎಲ್ಲ ಬೇಗ ಬರ್ತಾ ಇದೆ, ಹಾಗಾಗಿ ಮಾಡ್ಬೋದು. ಐ ಥಿಂಕ್ F&O ITR 3 ಯಾರಾದರೂ ಫೈಲ್ ಮಾಡಬೇಕು ಅಂತಿದ್ದೀರಾ ಅಂದರೆ, ನಾನು ಆಗಲೇ ಹೇಳ್ದಂಗೆ ಈ ಸಲ ಒಂದಿಷ್ಟು ರೂಲ್ಸ್ಗಳು ಕೂಡ ಚೇಂಜ್ ಮಾಡಿದಾರಂತೆ. ನಾನು ಇನ್ನೂ ನೋಡಿಲ್ಲ ಏನೇನು ಸ್ಕೆಡ್ಯೂಲ್ಗಳು ಬಂದಿದೆ, ಯಾವುದು ಡಿಕ್ಲೇರ್ ಮಾಡಬೇಕು, ಟರ್ನ್ ಓವರ್ ಎಲ್ಲ ಡಿಕ್ಲೇರ್ ಮಾಡಬೇಕು ಅಂತ ಇದೆ. ಬಟ್ ITR 3 ಫೈಲ್ ಮಾಡೋಕ್ಕೆ ಆಗಸ್ಟ್ 31 ತನಕ ಟೈಮ್ ಇರುತ್ತೆ. ಸ್ಯಾಲ್ರಿಡ್ ಉದ್ಯೋಗಿಗಳಿದ್ದರೆ ITR 1 ITR 2ಗೆ ಮಾತ್ರ ಐ ಥಿಂಕ್ ಜುಲೈ 31 ಲಾಸ್ಟ್ ಡೇಟು. ಸೊ ದಯವಿಟ್ಟು ಯಾವ ನೀವು ಬ್ರ್ಯಾಕೆಟಲ್ಲಿ ಬರ್ತೀರಾ, ನೀವು ಬರೀ ಇನ್ವೆಸ್ಟರ್ ಆಗಿದ್ದೀರಾ, ಟ್ರೇಡ್ ಏನೂ ಮಾಡಿಲ್ಲ ಅಂದರೆ ನೀವು ITR 2ನ ಫೈಲ್ ಮಾಡಬೇಕು. ಕ್ಯಾಪಿಟಲ್ ಗೇನು ಎಲ್ಲ ತೋರಿಸಿ. ಈವನ್ ನೀವು US ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದರೂ ಕೂಡ, ಆಯಿತಾ, ವಿಡ್ರಾ ಮಾಡಬೇಕು ಅಂತಿಲ್ಲ, ಇನ್ವೆಸ್ಟ್ ಮಾಡಿದರೂ ಕೂಡ ನೀವು ITR 2ನ ಫೈಲ್ ಮಾಡ್ಬೋದು ಇಫ್ ಯು ಆರ್ ಎ ಪ್ಯೂರ್ ಇನ್ವೆಸ್ಟರ್. ಬಟ್ ನೀವು ಟ್ರೇಡರ್ ಪ್ಲಸ್ ಇನ್ವೆಸ್ಟರ್ ಅಂದರೆ ಹೌದು, ನೀವು ITR 3ನೇ ಫೈಲ್ ಮಾಡಬೇಕಾಗತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಜೊತೆಗೆ HRA ಎಕ್ಸೆಂಪ್ಷನ್ ತೊಗೊಳೋದು ಮತ್ತೊಂದು ಮಾಡೋದವರಿಗೆಲ್ಲ ಆಲ್ರೆಡಿ ನೋಟಿಸ್ಗಳು ಬಂದಿದೆ ಹೋದ ವರ್ಷದಿಂದ. ಸೊ ದಯವಿಟ್ಟು ಟ್ಯಾಕ್ಸ್ ಏನಿರುತ್ತೋ ಅದನ್ನ ಕರೆಕ್ಟಾಗಿ ಕಟ್ಟಿ. ಇಲ್ಲ ಅಂತಂದರೆ IT ಡಿಪಾರ್ಟ್ಮೆಂಟಿಂದ ಬರ್ತಾ ಹೋಗುತ್ತೆ ನೋಟಿಸ್ಗಳು ಮತ್ತೊಂದು ಎಲ್ಲ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.